ನೀವೇ ಹಿಂಗೆ ಮಾಡ್ತಿರಲ್ಲ ಅದೇ ಬೆಟ್ಟದ ಬೈರೇಶ್ವರ ದೇವಸ್ಥಾನ. ಸೊ ಹಾಗೆ ನೀವು ಎದುರುಗಡೆ ಮೇಲ್ಗಡೆ ಹೋದ್ರೆ ನಿಮಗೆ ಪಾಂಡವರ ಬೆಟ್ಟ ಸಿಗುತ್ತೆ. ಟ್ರಕ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಅಂತ ಬಂದರೆ. ಸೊ ಹೆಚ್ಚು ಕಮ್ಮಿ ಒಂದು 5 ಕಿಲೋಮೀಟ್ರ್ ಐತಿ ಹೋಗಿ ಬರೋದು ಎಲ್ಲ ಸೇರಿ. ಇವಾಗಂತೂ ಸ್ವಲ್ಪ ಸಿಮೆಂಟ್ ರೋಡ್ ಅಂತೂ ಹಾಕ್ಯಾರ ಈಗ ಸ್ವಲ್ಪ ದೂರದ ಮಟ್ಟಿಗೆ. ಆಮೇಲೆ ಐ ಥಿಂಕ್ ಮಡ್ ರೋಡ್ ಅಥವಾ ಮಡ್ ಎಲ್ಲ ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ಲೀಚಸ್ ಕಾಟ ಜಾಸ್ತಿ, ಆದಷ್ಟು ಶೂಗಳನ್ನ ಹಾಕೊಂಬರ್ರಿ. ನಿಮ್ಗೆ ಜೀಪ್ ಕೂಡ ಅವೈಲೇಬಲ್ ಇರ್ತಾವೆ. ಅದು ದಾರಿ ಈ ಕಡೆ ಐತಿ, ಹಿಂಗೆ ಹೋಗ್ತಾರೆ. 4x4 ಜೀಪ್ಗಳು ಕೂಡ ಅವೈಲೇಬಲ್ ಇರ್ತಾವೆ. ಅವ್ರು ಆ ಕಡೆ ಆಸೆ ಹೋಗ್ತಾರೆ. ನೀವೇನಾದ್ರೂ ಟ್ರಕ್ ಮಾಡ್ತೀವಿ ನಡ್ಕೊತ ಹೋಗ್ತೀರಂದ್ರೆ ಇಲ್ಲೇ ಹಿಂದೆ ನೋಡ್ರಿ ದಾರಿ, ಹಿಂಗೆ ನಡ್ಕೊಂತ ಬಂದು ಹಿಂಗೆ ಮೇಲೆ ಹತ್ಕೊಂತ ಹೋಗ್ಬೇಕು. ಹತ್ತೋದು ಆರಾಮಸೆ. ಸೊ ನೋಡಿರಿ ಇವಾಗ ಕ್ಲಿಯರ್ ಇತ್ತು, ಪಟ್ಟಂತ ಮಿಸ್ಟ್ ಬಂದ್ಬಿಡುತ್ತೆ. ನಮ್ಮ ಫ್ರೆಂಡ್ಸ ನೋಡ್ರಿ ಹಿಂಗೆಲ್ಲ ಹತ್ತದಾರ. ಸೊ ಬರೀ ಪಟ್ಟಂತ ತೊಗೊಂಡು ನಮ್ಮ ಜೊತೆ ಟ್ರಕ್ ನಾಯಿ ಕೂಡ ಮಾಡೋದೈತಿ. ರೈಟ್ ಜಲ್ದಿ ಮೇಲೆ ಹತ್ತಂತ. ಆಮೇಲೆ ಸ್ವಲ್ಪ ಮಿಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ, ಬರ್ತಾ ಇರುತ್ತೆ. ನಡ್ಕೊಂತ ಹೋಗ್ಬೇಕಷ್ಟೆ. ನೋಡಿರಿ ನೀವು ಹಂಗೆ ನಡ್ಕೊಂಡು ಮ್ಯಾಲೆ ಬರ್ತೀರಿ. ಹಿಂಗೆ ಮೇಲೆ ಹಿಂಗೆ ಹೋಗ್ಬೇಕು. ಇನ್ನೊಂದು 2 ಕಿಲೋಮೀಟರ್ಸ್ ಬರ್ರಿ ಹೋಗೋಣಂತ. ಸುತ್ತ ನೋಡ್ರಿ ಲಶ್ ಗ್ರೀನರಿ, ಮಿಸ್ಟ್, ಅದ್ಭುತ ಫೀಲಿಂಗ್. ಮಳೆ ಅಂತೂ ಇವಾಗಿಲ್ಲ, ಗೊತ್ತಿಲ್ಲ, ಆಮೇಲೆ ಬಂದರೂ ಬರ್ಬೋದು. ಎಲ್ಲರೂ ದಯವಿಟ್ಟು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ನೀವು ಬಂದು ನೋಡಿ, ಲೈಕ್ ಕೊಡಿ.